ಹಾಗಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರಮಾಣ ಸ್ವೀಕಾರ ಮಾಡಿದ್ದಾರೆ. ಮೊದಲನೇದಾಗಿ ಅವ್ರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿ ಕೆ ಹರಿಪ್ರಸಾದ್ ಸರ್ ಅವರ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಇವರು 3 ಜನಕ್ಕೂ ಹಾಗೂ ಇವ್ರ ಜೊತೆಯಲ್ಲಿ ಇನ್ನೇನು 13 ಜನ ಸಚಿವ ಸ್ಥಾನಗಳಾಗಿದ್ದಾರೆ. ಅವ್ರಿಗೆ ಎಲ್ರಿಗೂ ಅಭಿನಂದನೆ ತಿಳಿಸ್ತಾ, ಈ ಒಂದು ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖ್ಯಮಂತ್ರಿ ಆಗಿರೋ ಒಂದು ಖುಷಿಯಲ್ಲಿದ್ರೆ ಇಡೀ ಚಿಂತಾಮಣಿ ತಾಲೂಕಿನ ಕಾರ್ಯಕರ್ತರು ಹಾಗೂ ಡಾಕ್ಟರ್ MC ಸುಧಾಕರ್ಣನವರ ಅಭಿಮಾನಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನೋವಲ್ಲಿದ್ರು. ಏನ ನೋವು ಅಂದ್ರೆ, ಇಡೀ ರಾಜ್ಯದಲ್ಲಿ ಕಳೆದ ಈ 3 ವರ್ಷದಲ್ಲಿ ನನಗೆ ಕೊಟ್ಟಿರೋ ಸಚಿವ ಸ್ಥಾನಕ್ಕೆ ಅತ್ಯಂತ 20 ಗಂಟೆಗಳಲ್ಲಿ ನಮ್ಮೆಲ್ಲಾ ಮುಖಂಡರಿಗೆ ಹೇಳಿದಂಗೆ ಆ ಸ್ಥಾನಕ್ಕೆ ಬೇರೆ ಬೇರೆ ಸಚಿವರು ಅವ್ರವ್ರ ಕೆಲಸ ಅವ್ರವ್ರ ಪಾರ್ಟ್ ಆಫ್ ವರ್ಕ್ ಅವ್ರು ಮಾಡಿರ್ತಾರೆ. ಆದ್ರೆ ನಮ್ಮ ಸಚಿವರ ಬಗ್ಗೆ ನಾವು ಮಾತ್ರ ಹೇಳ್ಬೇಕು. ನಮ್ಮ ಸಚಿವರು ಅವ್ರದೇ ಆದ ಒಂದು ರೂಪರೇಷೆಗಳನ್ನ ಸೇರಿಸ್ಕೊಂಡು ಭಾನುವಾರ ಶನಿವಾರ ಮಾತ್ರ ಕಾನ್ಸ್ಟಿಟ್ಯೂನ್ಸಿಗೆ ಟೈಮ್ ಕೊಟ್ಟು ಎಲ್ಲಾ ಮುಖಂಡರಿಗೊಂದು ನೋವಿದೆ. ನಮ್ ಫೋನ್ ತೆಗಿಲಿಲ್ಲ, ನಾವ್ 24 ಗಂಟೆ ದುಡಿದ್ವು, ನಮ್ ಫೋನ್ ತೆಗಿಲಿಲ್ಲ, ನಮ್ಗೆ ಸಿಗ್ಲಿಲ್ಲ, ನಮ್ ಕಷ್ಟ ನೋವುಗಳು ಆಗ್ಲಿಲ್ಲ ಅಂತ ಇಷ್ಟೊಂದು ಆಪಾದನೆಯಲ್ಲಿ ಇಟ್ಕೊಂಡ್ರು. ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಕೊಟ್ಟಂತ ಜವಾಬ್ದಾರಿ ಅತ್ಯುತ್ತಮವಾಗಿ ನಿರ್ವಹಿಸಿರುವ ಸಚಿವರಲ್ಲಿ ಒಬ್ಬರಾದ ಸಚಿವರು ಡಾಕ್ಟರ್ MC ಸುಧಾಕರ್ಣನವರು ಅಂದ್ರೆ ಸುಳ್ಳಾಗಲಾರದು. ಈ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಒತ್ತಾಯ ಏನಂದ್ರೆ, ಪಕ್ಷದ ಹಿತದೃಷ್ಟಿ, ಈ ಜಿಲ್ಲೆಯ ಪಕ್ಷದ ಹಿತದೃಷ್ಟಿ, ಪಕ್ಷದಲ್ಲಿರುವ ಎಲ್ಲಾ ಮುಖಂಡರುಗಳಿಗೆ AICC ಅಧ್ಯಕ್ಷಗಳಾಗ್ಬಹುದು, KPCC ಅಧ್ಯಕ್ಷಗಳಾಗ್ಬಹುದು, ಸ್ಕ್ರೀನಿಂಗ್ ಸಮಿತಿ ಮೆಂಬರ್ಗಳಾಗ್ಬಹುದು, ಸಿದ್ದರಾಮಯ್ಯ ಮೊನ್ನೆ ತಾನೇ ಅಪಾಯಿಂಟ್ಮೆಂಟ್ ಆಗಿರುವ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಧ್ಯಕ್ಷರ ಮೆಂಬರ್ ಆಗಿರೋ ಸಿದ್ದರಾಮಯ್ಯನವ್ರಿಗೂ ನಮ್ಮ ಈ ಚಿಂತಾಮಣಿ ತಾಲೂಕಿನ ಅಲ್ಪಸಂಖ್ಯಾತರ ಪರವಾಗಿ ಎಲ್ಲಾ ವರ್ಗದ ಜನರ ಪರವಾಗಿ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಡಾಕ್ಟರ್ MC ಸುಧಾಕರ್ಣನವ್ರನ್ನ ದಯವಿಟ್ಟು ಈ ಮೊದಲೇ ಲಿಸ್ಟ್ ಅಲ್ಲೇ ಸೇರ್ಪಡೆ ಮಾಡ್ಕೊಬೇಕಾಗಿತ್ತು. ಅಂತ ಒಳ್ಳೆ ಕೆಲಸ ಅವ್ರು ಮಾಡಿ ರಾಜ್ಯದಲ್ಲಿ ಒಳ್ಳೆ ಹೆಸರು ತಗೊಂಡು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡು ಅವ್ರು ಕೊಟ್ಟಿರೋ ಜಿಲ್ಲೆಯಲ್ಲಿ ಸಹ ಯಾವುದೇ ಪಕ್ಷಭೇದವಿಲ್ಲದೆ ಕಾನ್ಸ್ಟಿಟ್ಯೂನ್ಸಿ ವಾರು ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ತಮ್ಮೆಲ್ಲರ ಗಮನಕ್ಕೂ ಇದೆ. ಇದ್ರ ಬಗ್ಗೆ ಪ್ರತ್ಯೇಕವಾಗಿ ನಿಮ್ಗೆ ಹೇಳೋ ಅವಶ್ಯಕತೆ ನಮ್ಗಿಲ್ಲ. ನಿಮ್ಗೆಲ್ಲಾ ರಿಪೋರ್ಟ್ಸ್ ಇರುತ್ತೆ. ಯಾರ್ಯಾರು ಯಾವ ಸಚಿವರು ಏನೇನು ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಎಷ್ಟೊಂದು ಕಷ್ಟಪಟ್ಟಿದ್ದಾರೆ, ಏನ್ ಮಾಡಿದಾರಂತೆ, ಯಾವ ಕಾರಣಕ್ಕೆ ಅವ್ರು ಮೊದಲೇ ಪಟ್ಟಿಯಲ್ಲಿ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಜಾತಿವಾರು ಆಗ್ಬೋದು, ಮತ್ತೊಂದು ಆಗ್ಬೋದು, ಏನ್ ಕಾರಣಕ್ಕೆ ನೀವು ಮೊದಲೇ ಪಟ್ಟಿಯಲ್ಲಿ ಅವ್ರು ಸೇರಿಸಿಲ್ಲ ನಮ್ಗಂತೂ ಗೊತ್ತಿಲ್ಲ. ಆದ್ರೆ ಇಡೀ ಕಾಂಗ್ರೆಸ್ ಪಕ್ಷದ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಮ್ಮ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳ ಪರವಾಗಿ ನಾವು ಒತ್ತಾಯ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ನೆಕ್ಸ್ಟ್ ಮುಂದಿನ 2ನೇ ಅವಧಿಯಲ್ಲಿ ಏನು ಸಚಿವ ಸ್ಥಾನ ವಿಸ್ತರಣೆ ಆಗುತ್ತೆ ಆ ದಯವಿಟ್ಟು ನಿಮ್ಮಲ್ಲಿ ಕಳಮನವಿ ಹಾಗೂ ಒತ್ತಾಯನೂ ಮಾಡ್ತೀವಿ. ನಮ್ಮ ಸಚಿವರಿಗೆ ಒಳ್ಳೆ ಅದೇ ಪೋರ್ಟ್ಫೋಲಿಯೋ ಕೊಟ್ಟು ಅಪೂರ್ಣಗೊಂಡಿರೋ ಕೆಲಸಗಳು ಪೂರ್ಣಗೊಳಿಸೋದಕ್ಕೆ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ತಮ್ಮಲ್ಲಿ ಒತ್ತಾಯ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.